ಅದೇ ಅಡಿಗೆ ಈಗ ತೆಗಿವ ಇದು ತಟ್ಟೆ ಇಲ್ಲ ಇಡ್ಲ ಇದೆಲ್ಲ ಯಪ್ಪ ಸಿಮೆಂಟು ಇದು ದೊಡ್ಡದ ಇದು ಕಮ್ಮಿ ಸಾಮಾನು ನೋಡ್ತೀನಿ ಒಳ್ಳೆಯದು ಬೇಡವಾ ಯಪ್ಪ ರಾಶಿ ರಾಶಿ ಅದಿರೋದು ಇಲ್ಲೊಂದು ಕೆಳಗೆ ನಿಲ್ತದ ಇಲ್ಲಿ ಎಲ್ಲಿರ್ತದೆ ಇದು ಆ ತಟ್ಟೆ ಎಲ್ಲಿರ್ತದೆ ನಮ್ಮನೇಲಿ ಒಂದು ಚಿಕ್ಕದು ರೂಮ್ ಇತ್ತು ಆ ರೂಮ್ ತೆಗಿಯೋಣ ಅಂತ ಅದ್ರ ತುಂಬಾ ಹಳತಾಗಿತ್ತು ಅದು ಪೂರ್ತಿಯಾಗಿ ಹೊರ್ಕೊಂಡಿತ್ತು ಸೊ ಅದ್ರ ಟಾಪ್ ಅಲ್ಲಿ ಇವತ್ತು ಅದು ಒಡೆಯುವಾಗ ಒಂದು ವಿಶೇಷ ಕಾಣಿಸ್ತು ಈ ಮಿಶ್ರಿ ಜೇನು ಅಂತ ಕರೀತಾರಲ್ಲ ಅದು ಸಾಕಷ್ಟು ಪ್ರಮಾಣದಲ್ಲಿ ಮೇಲ್ಗಡೆ ಕಟ್ಕೊಂಡಿದೆ ಈಗ ಅದು ಗೋಡೆ ತೆಗಿತಾ ಇದ್ದೀವಿ ತೋರಿಸ್ತೀನಿ ಬನ್ನಿ ಒಂದು ತಟ್ಟೆಯಲ್ಲಿ ಸ್ಟಾರ್ಟ್ ಮಾಡಿದೀವಿ ಅಂದ್ರೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಸಿಕ್ಕದ್ ಪೂರ್ತಿ ತಿನ್ಕೊಂಡೆ ನನಗೆ ತುಂಬಾ ಇಷ್ಟ ಜೇನುತುಪ್ಪ ಅಂದ್ರೆ ಸಖತ್ತಾಗಿ ಇಷ್ಟ ಆ ಸಲುವಾಗಿ ಫಸ್ಟ್ ಏನ್ ಸಿಕ್ತು ಅದು ಪೂರ್ತಿ ತಿಂದೆ ಈಗ ಇಷ್ಟು ಸಿಕ್ಕಿದೆ ನೋಡಿ ಇಷ್ಟು ಸಿಕ್ಕಿದೆ ಮತ್ತಲ್ಲಿ ಸಾಕಷ್ಟು ಜೇನಿದೆ ಅದೆಲ್ಲ ನಮ್ಮ ಅಣ್ಣ ಇವತ್ತು ದುರ್ಗಪ್ಪಣ್ಣ ಬಂದಿದೆ ಇದೆಲ್ಲ ಒಡೆದು ಕೊಡೋಕಂತ ಬಟ್ ಈ ಮಿಶ್ರಿ ಜೇನು ಇದೆಯಲ್ಲ ಇದು ಕಚ್ಚಲ್ಲ ಅದೊಂದು ಅದು ತೆಗಿಯೋಕೆ ತುಂಬಾ ಈಸಿ ಆಗುತ್ತೆ ಬಟ್ ಅದೇ ಬೇರೆ ಜೇನು ಇದೆಯಲ್ಲ ಕುದ್ಲಿ ಹಿಡ್ಕೊಂಡ್ರೆ ಬಿಡೋದಿಲ್ಲ ಕರೆಕ್ಟ್ ಈ ಮಿಶ್ರಿ ಜೇನು ಅಂತ ಹೇಳಿದ್ರೆ ಒಂದು ವಿಶೇಷ ಅಂತ ಹೇಳಿದ್ರೆ ಅದು ಆ ಹಳೆಯ ಮನೆ ಗೋಡೆಯಲ್ಲಿ ಈ ಮಣ್ಣು ಗೋಡೆಯಲ್ಲೆಲ್ಲ ಜಾಸ್ತಿಯಾಗಿ ಕಟ್ಟುತ್ತೆ ಇಲ್ಲಿ ನೋಡಿ ಸಾಕಷ್ಟು ಜೇನುತುಪ್ಪ ಇದೆ ನೋಡಿ ರಾಶಿಯಾಗಿ ಕಟ್ಟಿದೆ ಒಂದೇ ಲೆಕ್ಕ ಅಲ್ಲಿಂದ ಇಲ್ಲಿ ಗೋಡೆ ಒಳಗೆ ಜಾಸ್ತಿ ಇದೆ ಇಲ್ಲಿ ನೋಡಿ ತುಪ್ಪ ಹಾಗೆ ಗೋಡೆ ಮೇಲೆ ಹರಿದೋಗ್ತಾ ಇದೆ ಬಟ್ ಇದು ಅಲ್ಲೇ ಇಲ್ಲಿಲ್ಲೇ ತಿನ್ಕೋಬೇಕಷ್ಟೆ ಈ ಜೇನು ಅದ ನಾವು ಚಿಕ್ಕವರಿದ್ದಾಗ ತುಂಬಾ ಇಷ್ಟಪಟ್ಟು ಈ ಜೇನು ತಿಂತಾ ಇದ್ವಿ ನೋಡಿ ಇಷ್ಟು ಜೇನಿದೆ ಹಳೆ ಮನೆ ಇತ್ತು ಆವಾಗ ಆ ಗೋಡೆ ಒಳಗಡೆ ಎಲ್ಲ ಜೇನು ಕಟ್ತಾ ಇತ್ತು ಸೊ ಅದನ್ನು ನಾವು ತುಂಬ ಚಿಕ್ಕ ಪ್ರಮಾಣದಲ್ಲಿ ಸಿಕ್ಕಿದ್ರು ಆಸೆ ಪಟ್ಟು ತಿಂತಾ ಇದ್ವಿ ಅವಾಗ ಇದೆಲ್ಲ ಜೇನು 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 ಇಡೀ ಗೋಡೆ ಫುಲ್ ಇದೆ ಅಲ್ಲಿ ತನಕ ಇದೆ ಅಲ್ಲಿ ತನಕ ನೋಡ್ತಾ ಇದ್ವಿ ನಾವು ನೋಡಿ ಜೇನು ಔಷಧಿ ತುಂಬ ಒಳ್ಳೇದಲ್ಲ ಈ ಜೇನು ಚಿಕ್ಕ ಮಕ್ಕಳಿಗೆ ಜೇನು ಕಲ್ಸಕ್ಕೆ ಎಂತ ಕಮ್ಮಿ ಆಗ್ತದೆ ಇದು ಕಫ ಆಗುತ್ತೆ ನೋಡಿ ಲಿಂಬು ಹಿಂಡಿ ಇದು ಕಫಕ್ಕೆ ತುಂಬಾ ಒಳ್ಳೇದಂತೆ ಚಿಕ್ಕ ಮಕ್ಕಳಿಗೆ ಸ್ವಲ್ಪ ಜೇನು ತಕೊಂಡು ಅದರಲ್ಲಿ ಒಂಚೂರು ಲಿಂಬು ಹಿಂಡಿ ಅವ್ರಿಗೆ ಕುಡಿಸಿದ್ರೆ ಕಫ ಆಗಲ್ವಂತೆ ಸೊ ಆ ಸಲುವಾಗಿ ಔಷಧಿ ರೂಪದಲ್ಲಿ ಜೇನನ್ನು ಯೂಸ್ ಮಾಡ್ತಾರೆ ಒಟ್ಟಿನಲ್ಲಿ ಜೇನು ಅಂತಂದರೆ ಅದು ತುಂಬ ವಿಸ್ಮಯವೂ ಕೂಡ ಹೌದು ಮತ್ತು ತುಂಬ ಯಥೇಚ್ಛವಾಗಿ ಔಷಧಿ ಗುಣವನ್ನು ಕೂಡ ಈ ಒಂದು ಜೇನು ಹೊಂದಿದೆ ನಾವು ಯಾವುದೋ ಒಂದೊಂದು ಬೇರೆ ಬೇರೆ ಪ್ರಭೇದದ ಹಣ್ಣನ್ನು ತಿನ್ಬೋದು ಆದರೆ ಜೇನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಒಂದು ಜೇನಲ್ಲಿ ಅದು ಸಾಕಷ್ಟು ಹಣ್ಣು ಗಿಡ ಮತ್ತೊಂದು ಮಗದೊಂದು ಅಂತ ಸಾಕಷ್ಟು ಹೂಗಳ ಮೇಲೆ ಅದು ಕೂತ್ಕೊಂಡು ಮಧುವನ್ನು ಅದರ ಹನಿ ಏನು ಆ ಹೂವಲ್ಲಿರುತ್ತೆ ಆ ಹೂವಲ್ಲಿರುವಂಥ ಹನಿಯನ್ನು ಹೀರ್ಕೊಂಡು ಅದು ಇಲ್ಲಿ ಬಂದು ಸಂಗ್ರಹ ಮಾಡುತ್ತೆ ಒಂದು ಕಡೆಯಲ್ಲಿ ಅಂದರೆ ನೀವು ಅದನ್ನು ಒಂದು ಸಲ ಯೋಚನೆ ಮಾಡಿ ನೋಡಿದ್ರೆ ನಮಗೆ ನಾವು ಒಂದು ಹಣ್ಣು ತಿಂದರೆ ಒಂದು ಹಣ್ಣಿನ ಸತ್ವ ಮಾತ್ರ ಸಿಗುತ್ತೆ ಅಥವಾ ಒಂದು ಹೂವನ್ನು ಅದರ ಮಧುವನ್ನು ಹೀರಿದ್ರೆ ಒಂದು ಹೂವಿನ ಮಧುವಿನ ಸತ್ವ ಮಾತ್ರ ಸಿಗುತ್ತೆ ಆದರೆ ಈ ಜೇನು ಏನು ಮಾಡುತ್ತೆ ಅಂದರೆ ಪ್ರತಿಯೊಂದು ಅದು ಆಯುರ್ವೇದದ ಸಸ್ಯ ಇರ್ಬೋದು ಅಥವಾ ಬೇರೆ ಬೇರೆ ಸಸ್ಯ ಹಣ್ಣು ಇವೆಲ್ಲ ಹೂಗಳ ಮೇಲೆ ಕೂತ್ಕೊಂಡು ಆ ಹನಿಯನ್ನು ಮಕರಂದವನ್ನು ಹೀರ್ಕೊಂಡು ಅದು ಬಂದು ಈ ರೀತಿಯಾಗಿ ಜೇನನ್ನು ಸಂಗ್ರಹ ಮಾಡುತ್ತೆ ಅಲ್ಲಿ ಯೋಚನೆ ಮಾಡಿ ಅದು ಎಷ್ಟು ಪ್ರಮಾಣದಲ್ಲಿ ಔಷಧಿ ಗುಣವನ್ನು ಹೊಂದಿದೆ ಅಂತ ರಾಶಿ ರಾಶಿ ಹಾರಾಟ ಮಾಡ್ತಾ ಇದೆ ಬಟ್ ಇದೇನಂತಂದ್ರೆ ಒಂದು ಕಚ್ಚಲ್ಲ ಅನ್ನೋದು ಒಂದು ಖುಷಿ ಸಂಗತಿ ಅದೇ ಬೇರೆ ಯಾವ್ದಾದ್ರು ಜೇನಾಗಿದ್ರೆ ಇಟ್ಟೊತ್ತಿಗೆ
ಇಲ್ಲಿ ಕೆಲಸ ಮಾಡೋದು ಕೊಡ್ತಾ ಇರಲಿಲ್ಲ. ಬಟ್ ಪಾಪ ಅದಕ್ಕೆ ನಮ್ಗೊಂದು ಬೇಸರ ಅಂತಂದರೆ ಇದು ನಮ್ಗೆ ಅನಿವಾರ್ಯವಾಗಿ ಕಟ್ಟಡವನ್ನು ಹೊಡಿಲೇಬೇಕು. ಅದು ಆಲ್ರೆಡಿ ವರ್ಕೊಂಡಿದೆ, ಆ ಸಲುವಾಗಿ ಹೊಡಿಲೇಬೇಕಾಗಿದೆ. ಅದಕ್ಕೆ ಮತ್ತೆ ಗೂಡು ಕಟ್ಟೋಕೆ ಎಲ್ಲೂ ಜಾಗ ಇಲ್ಲ. ಅದೊಂದು ತುಂಬ ಬೇಸರ ಅಂತ ಅನ್ಸುತ್ತೆ. ಅದೇ ಅಡಿಗೆ ಒಂದು ಇದ್ದನ್ನು ಹೇಳ್ತೀನಿ. ಈಗ ತೆಗಿವ ಇದು ತಟ್ಟೆ ಇಲ್ಲ ಇಡ್ಲ ಇದೆಲ್ಲ ಯಪ್ಪ ಸಿಮೆಂಟು. ಇದು ದೊಡ್ಡದ, ಇದು ಕಮ್ಮಿ ಸಾಮಾನ್ಯ ದೊಡ್ಕಿಲ್ಲ ಇದು. ಮಣ್ಣಿರೋದು ಬೇಡವಾ? ಯಪ್ಪ ರಾಶಿ ರಾಶಿ ಅದ ಇದ್ರಾಗ. ಅಲ್ಲೇ ಉಂಟು, ಅದಕ್ಕೆ ಹೊಡೆದು ಕೊಡ್ತಂದೆ. ಇಲ್ಲಾದ್ರೆ ನಮ್ಗೆ ಹಾಗೆ ತೆಗೆದು ಸಿಕ್ಕಿದ್ರೆ ಹೌದು. ಆ ಏರುಗ್ ಲೈಕ ಏರುಗೆ ಇಲ್ಲ ಅದೇನ ಅದೇ ಕಲರ್ ಚೂರು ಈ ಕಲರ್ ರಾಶಿ ಅದು. ಹೌದಲ್ಲ ಪೂರ್ತಿ ಮೊರಿ ತಟ್ಟಿ ಅದ ಏನ್ ಕಮ್ಮಿ ಅದ ಮಕ್ಕಳು ಮಾಡೋದು. ಒಂದ್ ತಟ್ಟೆ ಐತೆ ಅವಲ್ಲ, ಇಲ್ಲ ಅದು ಇಲ್ಲಿ ಸುಮಾರು ಅದು. ಸೈಡ್ ಈಗ ಆಯ್ತು ಆಯ್ತು. ಇನ್ನೊಂದು ಯಪ್ಪ ಇಲ್ಲಿ ಗನಗದೆ ಹುಳ ರಾಶಿ ಅಣ್ಣ ಇಲ್ಲಿ. ಅದೇ 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 ಅಲ್ಲಿ ಹೊಕ್ಕ ಇರ್ತದೆ ಈಗ. ಹೌದು, ಇದೊಂದು ತೆಗ್ದಂಗಾರ ಸುಮಾರು ಬರ್ತದೆ ಅವಲ್ಲ ಅಲ್ಲ. ತಟ್ಟಿದಾಗ ಆಚೆ ಹೊದ್ದೋಗೋದು ಕಣೆಲ್ಲ, ಹೊದ್ದೋಗೋದಲ್ಲಿ ಇದು ಬೇಡ ಅಲ್ಲ ಅಲ್ಲ, ಹೊದ್ದೋಗೋದು. ಹೌದು. ಹಸಿ ಹಸಿ ಅದು ಫ್ರೆಶ್ ಇಲ್ಲೊಂದು ಬಿತ್ತು. ಈ ತೆಗಿಲಿದು ಬೇಡವಾ? ನೋಡಿ ಅಲ್ಟಿಮೇಟ್ಲಿ ಎಷ್ಟು ಜೇನ್ ತಟ್ಟಿ ಸಿಕ್ಕಿದೆ ಅಂದ್ರೆ. ಇದು ತಟ್ಟೆ ಇದೆಲ್ಲ ಕ್ಲೀನ್ ಮಾಡಿ ಅದನ್ನ ತೆಗಿಬೇಕು. ಕಷ್ಟ ಅದೇ ಅಲ್ಲಿ. ಇದಕ್ಕಿಂತ ಹುಳ ಕೆಲಸ ಕೊಡುದಿಲ್ಲ. ಯಪ್ಪಪ್ಪ ಸುಮಾರು ಅದೇನ ತೋಳ ಬಾಗ್ಲದ. ಹಾ ತೆಗಿವನ ತೋಳ ಹಂಗೆ ತಕ್ಕೊಡು. ಕಲ್ಲರ್ ಅಂದ್ರೆ ಕಲ್ಲರ್, ಕಲ್ಲರ್ ಅಂದ್ರೆ ಕಲ್ಲರ್. ಇದು ಕಾಲಡಿಗೆಲ್ಲ ಹಾಕೋಕಾಗ ಏನ್ರಿ ಬಿಟ್ರೆ ತಲೆ ಕೂದಲು ಎಣ್ಣತ್ತದ ಮಣ್ಣತ್ತದ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ನಮ್ಮ ಮನೆಯಲ್ಲಿ ಗೋಡೆ ಹೊಡೆಯುವಾಗ ಸಿಕ್ಕ ಜೇನಿನ ಬಗ್ಗೆ ಒಂದಷ್ಟು ವಿಷಯಗಳನ್ನು ನಿಮ್ಮ ಜೊತೆ ಹಂಚಿಕೊಂಡಿದ್ದೀನಿ. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಸೊ ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು.